ಹಾಯ್ ಫ್ರೆಂಡ್ಸ್, ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಹಾಗಾದರೆ ಬೇರೆ ರಾಜ್ಯಗಳಲ್ಲಿ ಹಾಲಿನ ದರ ಎಷ್ಟೆಷ್ಟಿದೆ? ಉಳಿದ ರಾಜ್ಯಗಳಲ್ಲಿರೋ ಹಾಲಿನ ಕಂಪನಿಗಳು ಯಾವುದು? ರಾಜ್ಯ ಸರ್ಕಾರಗಳ ಕಂಟ್ರೋಲ್ನಲ್ಲಿರೋ ಹಾಲಿನ ಒಕ್ಕೂಟಗಳು ಯಾವುವು? ಫೇಮಸ್ ಹಾಲಿನ ಕಂಪನಿ ಹೊಂದಿರೋ ರಾಜ್ಯಗಳು ಯಾವುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ರಾಜ್ಯದ ನಂದಿನಿ ತುಂಬಾನೇ ಫೇಮಸ್ ಬ್ರ್ಯಾಂಡ್. ಇದನ್ನು ಕರ್ನಾಟಕ ಹಾಲು ಮಹಾಮಂಡಳಿ ನೋಡ್ಕೊಳ್ಳುತ್ತೆ. ಇದರ ಲೀಟರ್ ಹಾಲಿನ ಆರಂಭಿಕ ಬೆಲೆ 48 ರೂಪಾಯಿಯಿಂದ ಶುರುವಾಗುತ್ತೆ. ಪಂಜಾಬ್ನಲ್ಲಿ ವೆರ್ಕಾ ಅನ್ನೋ ಹಾಲಿನ ಉತ್ಪನ್ನ ಇದೆ. ಇದನ್ನು ಪಂಜಾಬ್ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಲೀಟರ್ ಹಾಲಿಗೆ 60 ರೂಪಾಯಿಯಿಂದ ಶುರುವಾಗುತ್ತೆ. ಹರಿಯಾಣ, ಇಲ್ಲಿ ವೀಟಾ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಹರಿಯಾಣ ಹಾಲು ಅಭಿವೃದ್ಧಿ ಸಹಕಾರ ಮಹಾಮಂಡಳಿ ಈ ಸಂಸ್ಥೆಯನ್ನು ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಲೀಟರ್ ಹಾಲಿಗೆ 64 ರೂಪಾಯಿ ಇದೆ. ಹಿಮಾಚಲ ಪ್ರದೇಶ, ಇಲ್ಲಿ ಮಿಲ್ಕ್ ಫೆಡ್ ಅನ್ನೋ ಹಾಲಿನ ಕಂಪನಿ ಇದೆ. ಇದನ್ನು ಹಿಮಾಚಲ ಪ್ರದೇಶ ಮಿಲ್ಕ್ ಫೆಡ್ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ 1 ಲೀಟರ್ ಹಾಲಿಗೆ 45 ರೂಪಾಯಿ ಇದೆ. ಉತ್ತರಾಖಂಡ್, ಇಲ್ಲಿ ಅಂಚಲ್ ಅನ್ನೋ ಹಾಲಿನ ಉತ್ಪನ್ನ ಫೇಮಸ್ ಆಗಿದೆ. ಉತ್ತರಾಖಂಡ್ ಸಹಕಾರ ಹಾಲು ಮಹಾಮಂಡಳಿ ಇದನ್ನು ನಡೆಸುತ್ತಾ ಬಂದಿದೆ. ಇಲ್ಲಿ ಲೀಟರ್ ಹಾಲಿಗೆ 50 ರೂಪಾಯಿಯಿಂದ ಶುರುವಾಗುತ್ತೆ. ಉತ್ತರ ಪ್ರದೇಶ, ಯೋಗಿ ರಾಜ್ಯ ಉತ್ತರ ಪ್ರದೇಶದಲ್ಲಿ ಪರಾಗ್ ಅನ್ನೋ ಹಾಲಿನ ಕಂಪನಿ ಇದೆ. ಇದನ್ನು ಪ್ರಾದೇಶಿಕ ಸಹಕಾರ ಹಾಲು ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 56 ರೂಪಾಯಿಯಿಂದ ಶುರುವಾಗುತ್ತೆ. ಜಮ್ಮು ಅಂಡ್ ಕಾಶ್ಮೀರ, ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಸ್ನೋ ಕ್ಯಾಪ್ ಅನ್ನೋ ಹಾಲಿನ ಉತ್ಪನ್ನವಿದೆ. ಇದನ್ನು ಜಮ್ಮು ಮತ್ತು ಕಾಶ್ಮೀರ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ನೋಡ್ಕೊಳ್ತಾ ಬಂದಿದೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 46 ರೂಪಾಯಿಯಿಂದ ಶುರುವಾಗುತ್ತೆ. ರಾಜಸ್ಥಾನ್, ಇಲ್ಲಿ ಸರಸ್ ಅನ್ನೋ ಹಾಲು ಉತ್ಪನ್ನ ಸಂಸ್ಥೆ ಇದೆ. ಇದನ್ನು ರಾಜಸ್ಥಾನ್ ಸಹಕಾರ ಹಾಲು ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಪ್ರತಿ ಲೀಟರ್ ಹಾಲಿನ ದರ 52 ರೂಪಾಯಿಯಿಂದ ಶುರುವಾಗುತ್ತೆ. ಗುಜರಾತ್, ದೇಶದ ಫೇಮಸ್ ಹಾಲಿನ ಬ್ರ್ಯಾಂಡ್ಗಳಲ್ಲಿ ಒಂದಾದ ಅಮೂಲ್ ಗುಜರಾತ್ಗೆ ಸೇರಿದೆ. ಇದನ್ನು ಗುಜರಾತ್ ಸಹಕಾರ ಹಾಲು ಮಾರುಕಟ್ಟೆ ಮಹಾಮಂಡಳಿ ನಡೆಸ್ತಿದೆ. ಇದರ 1 ಲೀಟರ್ ಹಾಲಿನ ಬೆಲೆ 54 ರೂಪಾಯಿಯಿಂದ ಶುರುವಾಗುತ್ತೆ. ಮಹಾರಾಷ್ಟ್ರ, ರಾಜ್ಯದ ಹೆಸರಿಗೆ ತಕ್ಕಂತೆ ಮಹಾರಾಷ್ಟ್ರದಲ್ಲಿ ಮಹಾನಂದ ಅನ್ನೋ ಹಾಲು ಉತ್ಪನ್ನವಿದೆ. ಇದನ್ನು ಮಹಾರಾಷ್ಟ್ರ ರಾಜ್ಯ ಹಾಲು ಸಹಕಾರ ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಪ್ರತಿ ಲೀಟರ್ ಹಾಲಿನ ಬೆಲೆ 55 ರೂಪಾಯಿಯಿಂದ ಶುರುವಾಗುತ್ತೆ. ಗೋವಾ, ಇಲ್ಲಿ ಗೋವಾ ಡೈರಿ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ಗೋವಾ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಸಂಘ ಕಂಟ್ರೋಲ್ ಮಾಡುತ್ತೆ. ಇದರ ಪ್ರತಿ ಲೀಟರ್ ಹಾಲಿನ ಬೆಲೆ 52 ರೂಪಾಯಿಯಿಂದ ಶುರುವಾಗುತ್ತೆ. ಮಧ್ಯಪ್ರದೇಶ, ಇಲ್ಲಿ ಸಾಂಚಿ ಅನ್ನೋ ಹಾಲಿನ ಉತ್ಪನ್ನವಿದೆ. ಇದನ್ನು ಮಧ್ಯಪ್ರದೇಶ ಸಹಕಾರ ಹಾಲು ಮಹಾಮಂಡಳಿ ನಿಯಂತ್ರಿಸುತ್ತೆ. ಇದರ ಪ್ರತಿ ಲೀಟರ್ ಹಾಲಿನ ಬೆಲೆ 50 ರೂಪಾಯಿಯಿಂದ ಶುರುವಾಗುತ್ತೆ. ಛತ್ತೀಸ್ಗಢ, ಇಲ್ಲಿ ದೇವಭೋಗ್ ಅನ್ನೋ ಹೆಸರಿನ ಬ್ರ್ಯಾಂಡ್ ಇದೆ. ಇದನ್ನು ಛತ್ತೀಸ್ಗಢ ಸಹಕಾರ ಹಾಲು ಮಹಾಮಂಡಳಿ ನಡೆಸುತ್ತೆ. ಇದರ ಪ್ರತಿ ಲೀಟರ್ ಹಾಲಿನ ಬೆಲೆ 40 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಬಿಹಾರ, ಹಿಂದುಳಿದ ರಾಜ್ಯಗಳಲ್ಲಿ ಒಂದಾದ ಬಿಹಾರದಲ್ಲಿ ಸುಧಾ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಬಿಹಾರ ಹಾಲು ಸಹಕಾರ ಮಹಾಮಂಡಳಿ ಈ ಸಂಸ್ಥೆಯನ್ನು ನಡೆಸುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 50 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಜಾರ್ಖಂಡ್, ಇಲ್ಲಿ ಮೆಧಾ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ಜಾರ್ಖಂಡ್ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ನಿಯಂತ್ರಿಸುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 42 ರೂಪಾಯಿಯಿಂದ ಶುರುವಾಗುತ್ತೆ. ಪಶ್ಚಿಮ ಬಂಗಾಳ, ದೀದಿ ಮಮತಾ ಬ್ಯಾನರ್ಜಿ ಕೋಟೆ ಪಶ್ಚಿಮ ಬಂಗಾಳದಲ್ಲಿ ಬೆಂಗಾಲ್ ಡೈರಿ ಅನ್ನೋ ಹಾಲಿನ ಪ್ರಾಡಕ್ಟ್ ಇದೆ. ಇದನ್ನು ಪಶ್ಚಿಮ ಬಂಗಾಳ ರಾಜ್ಯ ಹಾಲು ಅಭಿವೃದ್ಧಿ ನಿಗಮ ನಡೆಸುತ್ತೆ. ಇಲ್ಲಿ ಪ್ರತಿ ಲೀಟರ್ ಹಾಲಿನ ಬೆಲೆ 39 ರೂಪಾಯಿಯಿಂದ ಶುರುವಾಗುತ್ತೆ. ಒಡಿಶಾ, ಇಲ್ಲಿ ವಫೆಂಡ್ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ಒಡಿಶಾ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ನಿಯಂತ್ರಿಸುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 34 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಆಂಧ್ರ ಪ್ರದೇಶ, ಪಕ್ಕದ ಆಂಧ್ರದಲ್ಲಿ ವಿಜಯ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ.
ಇದನ್ನು ಆಂಧ್ರ ಪ್ರದೇಶ ಹಾಲು ಅಭಿವೃದ್ಧಿ ಸಹಕಾರ ಮಹಾಮಂಡಳಿ ನಡೆಸಿಕೊಂಡು ಬಂದಿದೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 44 ರೂಪಾಯಿಯಿಂದ ಶುರುವಾಗುತ್ತೆ. ತೆಲಂಗಾಣ. ಆಂಧ್ರದಿಂದ ಸಪರೇಟ್ ಆದ ತೆಲಂಗಾಣದಲ್ಲೂ ಕೂಡ ವಿಜಯ ಡೈರಿ ಅನ್ನೋ ಪ್ರಾಡಕ್ಟ್ ಇದೆ. ಇದನ್ನು ತೆಲಂಗಾಣ ರಾಜ್ಯ ಹಾಲು ಅಭಿವೃದ್ಧಿ ಸಹಕಾರ ಮಹಾಮಂಡಳಿ ನೋಡಿಕೊಳ್ಳುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 46 ರೂಪಾಯಿಯಿಂದ ಶುರುವಾಗುತ್ತೆ. ದೆಹಲಿ. ಕೇಂದ್ರಾಡಳಿತ ಪ್ರದೇಶ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮದರ್ಸ್ ಡೈರಿ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನೋಡಿಕೊಳ್ಳುತ್ತೆ. ಇಲ್ಲಿ ಹಾಲಿನ ಬೆಲೆ ಪ್ರತಿ ಲೀಟರ್ಗೆ 50 ರೂಪಾಯಿಯಿಂದ ಶುರುವಾಗುತ್ತೆ. ತಮಿಳುನಾಡು. ಇಲ್ಲಿ ಆವಿನ್ ಅನ್ನೋ ಹಾಲಿನ ಬ್ರ್ಯಾಂಡ್ ಇದ್ದು ಇದನ್ನು ತಮಿಳುನಾಡು ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ನಡೆಸುತ್ತೆ. ಇಲ್ಲಿ ಲೀಟರ್ ಹಾಲಿನ ಸ್ಟಾರ್ಟಿಂಗ್ ಪ್ರೈಸ್ 37 ರೂಪಾಯಿ ಇದೆ. ಕೇರಳ. ಪಕ್ಕದ ಕೇರಳದಲ್ಲಿ ಮಿಲ್ಮಾ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ಕೇರಳ ಸಹಕಾರ ಹಾಲು ಮಾರುಕಟ್ಟೆ ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ಪ್ರತಿ ಲೀಟರ್ಗೆ 50 ರೂಪಾಯಿ ಇದೆ. ಅಸ್ಸಾಂ. ಈಶಾನ್ಯ ರಾಜ್ಯ ಅಸ್ಸಾಂನಲ್ಲಿ ಪುರಾಬಿ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ಪಶ್ಚಿಮ ಅಸ್ಸಾಂ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 60 ರೂಪಾಯಿಯಿಂದ ಶುರುವಾಗುತ್ತೆ. ಮೇಘಾಲಯ. ಇಲ್ಲಿ ಮೇಘಾ ಮಿಲ್ಕ್ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನು ಮೇಘಾಲಯ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಹಾಲಿನ ಬೆಲೆ ಲೀಟರ್ಗೆ 56 ರೂಪಾಯಿಯಿಂದ ಶುರುವಾಗುತ್ತೆ. ನಾಗಾಲ್ಯಾಂಡ್. ಇಲ್ಲಿ ಡಿಮುಲ್ ಅನ್ನೋ ಹಾಲಿನ ಬ್ರ್ಯಾಂಡ್ ಇದ್ದು ಇದನ್ನು ದಿಮಾಪುರ್ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘದಿಂದ ನಡೆಸಲಾಗುತ್ತೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 60 ರೂಪಾಯಿಯಿಂದ ಶುರುವಾಗುತ್ತೆ. ತ್ರಿಪುರಾ. ಇಲ್ಲಿ ಗೋಮತಿ ಅನ್ನೋ ಹಾಲಿನ ಸಂಸ್ಥೆ ಇದ್ದು ತ್ರಿಪುರಾ ರಾಜ್ಯ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿಯಿಂದ ನಡೆಸಲಾಗುತ್ತೆ. ಇದರ ಪ್ರತಿ ಲೀಟರ್ ಹಾಲಿನ ಬೆಲೆ 60 ರೂಪಾಯಿಯಿಂದ ಶುರುವಾಗುತ್ತೆ. ಸಿಕ್ಕಿಂ. ಇಲ್ಲಿ ಸಿಕ್ಕಿಂ ಮಿಲ್ಕ್ ಅನ್ನೋ ಬ್ರ್ಯಾಂಡ್ ಇದ್ದು ಇದನ್ನು ಸಿಕ್ಕಿಂ ಹಾಲು ಉತ್ಪಾದಕರ ಸಹಕಾರ ಮಹಾಮಂಡಳಿ ನಡೆಸಿಕೊಂಡು ಬಂದಿದೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 50 ರೂಪಾಯಿಯಿಂದ ಶುರುವಾಗುತ್ತೆ. ಅರುಣಾಚಲ ಪ್ರದೇಶ. ಇಲ್ಲಿ ಅರುಣ್ ಡೈರಿ ಹೆಸರಿನ ಹಾಲಿನ ಬ್ರ್ಯಾಂಡ್ ಇದ್ದು ಸರ್ಕಾರವೇ ಕಂಟ್ರೋಲ್ ಮಾಡುತ್ತೆ. ಇದರ ಪ್ರತಿ ಲೀಟರ್ ಹಾಲಿನ ಬೆಲೆ 53 ರೂಪಾಯಿಯಿಂದ ಶುರುವಾಗುತ್ತೆ. ಮಣಿಪುರ. ಇಲ್ಲಿ ಚುಮ್ತಾಂಗ್ ಅನ್ನೋ ಹಾಲಿನ ಬ್ರ್ಯಾಂಡ್ ಇದೆ. ಇದನ್ನ ಮಣಿಪುರ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದಿಂದ ನಡೆಸಲಾಗ್ತಿದೆ. ಇಲ್ಲಿ ಲೀಟರ್ ಹಾಲಿನ ಬೆಲೆ 48 ರೂಪಾಯಿಯಿಂದ ಶುರುವಾಗುತ್ತೆ. ಫ್ರೆಂಡ್ಸ್, ಇದು ಭಾರತದ ವಿವಿಧ ರಾಜ್ಯಗಳಲ್ಲಿರೋ ಸರ್ಕಾರದ ಹಾಲಿನ ಬ್ರ್ಯಾಂಡ್ಗಳು ಮತ್ತು ಅವುಗಳ ಸ್ಟಾರ್ಟಿಂಗ್ ಬೆಲೆಯನ್ನು ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕರ್ನಾಟಕದಲ್ಲಿ ಹಾಲಿನ ಬೆಲೆ ಕಡಿಮೆ ಮಾಡಬೇಕಾ ಅಥವಾ ಈಗಿನ ಬೆಲೆ ಸರಿ ಇದೆಯಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.